ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 18/7/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಸ್ವಯಂನ ಮೇಲೆ ಸ್ವಯಂ ದಯೆಯನ್ನು ತೋರಿಸಿಕೊಳ್ಳಿ. ಪರಮಾತ್ಮ ತಂದೆ ಯಾವ ಶ್ರೀಮತವನ್ನು ನೀಡುತ್ತಿದ್ದಾರೋ ಆ ಶ್ರೀಮತದಂತೆ ನಡೆಯುತ್ತಾ ಇರಿ. ಮಕ್ಕಳೇ, ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ. ಒಳ್ಳೆಯ ಕಾರ್ಯವನ್ನು ಮಾಡಿ, ಅಂದರೆ ಸರಿಯಾದ ಕಾರ್ಯವನ್ನು ಮಾಡಿ ಅನ್ನುವುದು ಪರಮಾತ್ಮ ತಂದೆಯ ಶ್ರೀಮತ ಆಗಿದೆ. ಇಂದಿನ ಪ್ರಶ್ನೆ ಆಗಿದೆ, ಯಾರು ಅದೃಷ್ಟವಂತ ಮಕ್ಕಳಾಗಿದ್ದಾರೋ ಅವರ ಮುಖ್ಯ ಧಾರಣೆ ಏನಾಗಿರುತ್ತದೆ? ಉತ್ತರ: ಅದೃಷ್ಟವಂತ ಮಕ್ಕಳು ಬೆಳಗ್ಗೆ ಎದ್ದು ಪರಮಾತ್ಮ ತಂದೆಯನ್ನು ಬಹಳಷ್ಟು ಪ್ರೀತಿಯಿಂದ ನೆನಪು ಮಾಡುತ್ತಾರೆ. ಬಾಬಾರವರ ಜೊತೆಗೆ ಮಧುರಾತಿ ಮಧುರ ಮಾತನ್ನು ಮಾತನಾಡುತ್ತಾರೆ. ಅದೃಷ್ಟಶಾಲಿ ಮಕ್ಕಳು ಎಂದೂ ಕೂಡ ಸ್ವಯಂನ ಮೇಲೆ ಸ್ವಯಂ ನಿರ್ದಯೆಯನ್ನು ತೋರಿಸಿಕೊಳ್ಳುವುದಿಲ್ಲ, ಅಂದರೆ ಸ್ವಯಂಗೆ ಸ್ವಯಂ ನಿರ್ದಯಿಗಳಾಗುವುದಿಲ್ಲ. ಅವರು ಪಾಸ್ ವಿತ್ ಆನರ್ ಆಗುವಂತಹ ಪುರುಷಾರ್ಥವನ್ನು ಮಾಡಿ ಸ್ವಯಂವನ್ನು ರಾಜ್ಯದಾನಿಗೆ ಯೋಗ್ಯರನ್ನಾಗಿ ಮಾಡಿಕೊಳ್ಳುತ್ತಾರೆ. ಓಂ ಶಾಂತಿ. ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಅಂದ ಮೇಲೆ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮಗೆ ಬೇಹದ್ದಿನ ತಂದೆ ಆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ನಮಗೆ ಬೇಹದ್ದಿನ ಸುಖವನ್ನು ನೀಡುವುದಕ್ಕೋಸ್ಕರ ಶ್ರೀಮತವನ್ನು ನೀಡುತ್ತಿದ್ದಾರೆ. ಪರಮಾತ್ಮ ತಂದೆಗೆ ದಯಾಹೃದಯಿ ಮುಕ್ತಿದಾತ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಪರಮಾತ್ಮ ತಂದೆಗೆ ಬಹಳಷ್ಟು ಮಹಿಮೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಲ್ಲಿ ಕೇವಲ ಮಹಿಮೆಯ ಮಾತಷ್ಟೇ ಇಲ್ಲ, ಮಕ್ಕಳಿಗೆ ಮತವನ್ನು ನೀಡುವುದು ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ. ಬೇಹದ್ದಿನ ತಂದೆ ಮತವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಮತವನ್ನೇ ನೀಡುತ್ತಾರೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಮತ ಕೂಡ ಸರ್ವಶ್ರೇಷ್ಠ ಮತ ಆಗಿರಬೇಕು. ಮತವನ್ನು ಪಡೆದುಕೊಳ್ಳುವಂತವರು ಆತ್ಮರಾಗಿದ್ದಾರೆ. ಒಳ್ಳೆಯ ಕರ್ಮವನ್ನೂ ಕೂಡ ಆತ್ಮವೇ ಮಾಡುತ್ತದೆ, ಅಥವಾ ಕೆಟ್ಟ ಕರ್ಮವನ್ನೂ ಕೂಡ ಆತ್ಮವೇ ಮಾಡುತ್ತದೆ. ಈ ಸಮಯದಲ್ಲಿ ಈ ಜಗತ್ತಿನಲ್ಲಿ ಎಲ್ಲರಿಗೂ ರಾವಣನ ಮತ ಪ್ರಾಪ್ತಿಯಾಗುತ್ತಿದೆ. ಈಗ ಮಕ್ಕಳಾದ ನಿಮಗೆ ರಾಮನ ಮತ ಪ್ರಾಪ್ತಿಯಾಗುತ್ತಿದೆ. ರಾವಣನ ಮತದಂತೆ ನಡೆದು ನೀವು ಸ್ವಯಂನ ಮೇಲೆ ಸ್ವಯಂ ನಿರ್ದಯಿಗಳಾಗಿ ಉಲ್ಟಾ ಕಾರ್ಯವನ್ನು ಮಾಡುತ್ತೀರಾ. ಒಳ್ಳೆಯ ಕಾರ್ಯವನ್ನು ಮಾಡಿ ಎಂದು ಪರಮಾತ್ಮ ತಂದೆ ಮತವನ್ನು ನೀಡುತ್ತಾರೆ, ಅಥವಾ ಸರಿಯಾದ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ತಂದೆ ಮತವನ್ನು ನೀಡುತ್ತಾರೆ. ಸ್ವಯಂನ ಮೇಲೆ ಸ್ವಯಂ ದಯೆಯನ್ನು ತೋರಿಸಿಕೊಳ್ಳುವುದೇ ಬಹಳ ಒಳ್ಳೆಯ ಕಾರ್ಯ ಆಗಿದೆ. ಈಗ ನಿಮಗೆ ಗೊತ್ತಿದೆ, ಆತ್ಮನಾದ ನಾನು ಸತೋ ಪ್ರಧಾನ ಆತ್ಮನಾಗಿದ್ದೆ. ನಾನು ಸತೋ ಪ್ರಧಾನ ಆತ್ಮನಾಗಿದ್ದಾಗ ಬಹಳಷ್ಟು ಸುಖಿಯಾಗಿದ್ದೆ. ನಂತರ ರಾವಣನ ಮತ ನನಗೆ ಪ್ರಾಪ್ತಿಯಾಗಿರುವ ಕಾರಣ ನಾನು ತಮೋ ಪ್ರಧಾನ ಆಗಿಬಿಟ್ಟೆ. ಈಗ ಪುನಃ ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ಮತವನ್ನು ನೀಡುತ್ತಿದ್ದಾರೆ. ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ಈಗ ಸ್ವಯಂನ ಮೇಲೆ ಸ್ವಯಂ ದಯೆಯನ್ನು ತೋರಿಸಿಕೊಳ್ಳಿ. ನಿಮ್ಮ ಮೇಲೆ ನೀವೇ ದಯೆಯನ್ನು ತೋರಿಸಿಕೊಳ್ಳಿ ಅನ್ನುವ ಮತವನ್ನು ಇಲ್ಲಿ ತಂದೆ ನೀಡುತ್ತಿದ್ದಾರೆ. ಪರಮಾತ್ಮ ತಂದೆ ದಯೆಯನ್ನು ತೋರಿಸುವುದಿಲ್ಲ. ಈ ರೀತಿ ಮಾಡಿ ಎಂದು ತಂದೆ ಮಕ್ಕಳಿಗೆ ಶ್ರೀಮತವನ್ನು ನೀಡುತ್ತಾರೆ. ನೀವೀಗ ಸ್ವಯಂನ ಮೇಲೆ ಸ್ವಯಂ ದಯೆಯನ್ನು ತೋರಿಸಿಕೊಳ್ಳಿ. ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ನಿಮ್ಮ ಪತಿತ ಪಾವನ ತಂದೆಯನ್ನು ನೆನಪು ಮಾಡಿ. ಆಗ ನೀವು ಪಾವನರಾಗುತ್ತೀರಾ. ನೀವು ಹೇಗೆ ಪಾವನ ಆತ್ಮರಾಗಬಹುದು ಎಂದು ತಂದೆ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ. ಪತಿತರನ್ನು ಪಾವನರನ್ನಾಗಿ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ. ಆ ಪರಮಾತ್ಮ ತಂದೆ ನಮಗೆ ಶ್ರೀಮತವನ್ನು ನೀಡುತ್ತಾರೆ. ಒಂದು ವೇಳೆ ನೀವು ಪರಮಾತ್ಮ ತಂದೆಯ ಮತದಂತೆ ನಡೆಯದೇ ಇದ್ದರೆ, ಸ್ವಯಂನ ಮೇಲೆ ಸ್ವಯಂ ನಿರ್ದಯಿಗಳಾದಂತೆ ಪರಮಾತ್ಮ ತಂದೆ ಮಕ್ಕಳಿಗೆ ಶ್ರೀಮತವನ್ನು ನೀಡುತ್ತಾರೆ. ಮಕ್ಕಳೇ, ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ. ನಾನು ಆತ್ಮ ಆಗಿದ್ದೇನೆ ಅನ್ನುವ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ. ಶರೀರ ನಿರ್ವಹಣೆಗೋಸ್ಕರ ಉದ್ಯೋಗ ಮುಂತಾದದ್ದನ್ನು ಬಲೆ ಮಾಡಿ, ಆದರೆ ಸ್ವಲ್ಪ ಸಮಯವನ್ನು ಮಾಡಿಕೊಂಡು ಸ್ವಯಂನ ಕಲ್ಯಾಣಕ್ಕೋಸ್ಕರ ಯುಕ್ತಿಯನ್ನು ರಚನೆ ಮಾಡಿಕೊಳ್ಳಿ. ಕೆಲಸ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಆತ್ಮರಾದ ನಿಮ್ಮ ಬುದ್ಧಿ ತಂದೆಯ ಜೊತೆ ಜೋಡಣೆ ಆಗಿರಬೇಕು. ಹೇಗೆ
ಪ್ರಿಯತಮ ಮತ್ತು ಪ್ರಿಯತಮೆ ಕೆಲಸವನ್ನೂ ಕೂಡ ಮಾಡುತ್ತಿರುತ್ತಾರೆ. ಕೆಲಸವನ್ನು ಮಾಡುತ್ತಿದ್ದರೂ ಕೂಡ ಒಬ್ಬರು ಇನ್ನೊಬ್ಬರ ಪ್ರೇಮಿಗಳಾಗಿರುತ್ತಾರೆ. ಇಲ್ಲಿ ಆ ರೀತಿ ಇಲ್ಲ. ಭಕ್ತಿ ಮಾರ್ಗದಲ್ಲೂ ಕೂಡ ನೀವೇ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ. ಕೆಲವರು ಹೇಳುತ್ತಾರೆ, ಪರಮಾತ್ಮ ತಂದೆಯನ್ನು ಹೇಗೆ ನೆನಪು ಮಾಡುವುದು ಎಂದು. ಆತ್ಮದ ರೂಪ ಹೇಗಿದೆ? ಪರಮಾತ್ಮ ತಂದೆಯ ರೂಪ ಏನಾಗಿದೆ? ಪರಮಾತ್ಮ ತಂದೆಯನ್ನು ಯಾವ ರೂಪದಲ್ಲಿ ನೆನಪು ಮಾಡಬೇಕು ಎಂದು ಕೆಲವರು ಕೇಳುತ್ತಾರೆ. ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಆದರೆ ಪರಮಾತ್ಮ ತಂದೆ ಈ ರೀತಿ ನಾಮರೂಪದಿಂದ ಭಿನ್ನ ಆಗಿಲ್ಲ. ಎಲ್ಲರೂ ಹೇಳುತ್ತಾರೆ, ಭ್ರುಕುಟಿಯ ಮಧ್ಯದಲ್ಲಿ ಆತ್ಮ ನಕ್ಷತ್ರದಂತೆ ಹೊಳೆಯುತ್ತಿದೆ ಎಂದು. ಪುನಃ ಆತ್ಮ ಅಂದರೆ ಏನು ಎಂದು ಜಗತ್ತಿನ ಜನ ಕೇಳುತ್ತಾರೆ. ಆತ್ಮವನ್ನು ಈ ಕಣ್ಣಿನಿಂದ ನೋಡಲು ಆಗುವುದಿಲ್ಲ. ಆತ್ಮ ಅರ್ಥ ಮಾಡಿಕೊಳ್ಳುವಂತಹ ವಸ್ತು ಆಗಿದೆ. ಆತ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳಲಾಗುತ್ತದೆ. ಅದೇ ರೀತಿ ಪರಮಾತ್ಮ ತಂದೆಯ ಬಗ್ಗೆ ಕೂಡ ಅರ್ಥ ಮಾಡಿಕೊಳ್ಳಲಾಗುತ್ತದೆ. ಆತ್ಮ ಕೂಡ ಅತಿ ಸೂಕ್ಷ್ಮವಾದ ವಸ್ತು ಆಗಿದೆ. ಪರಮಾತ್ಮ ತಂದೆ ಕೂಡ ಅತಿ ಸೂಕ್ಷ್ಮ ಆಗಿದ್ದಾರೆ. ಬೆಂಕಿ ಹುಳಕ್ಕಿಂತ ಆತ್ಮ ಮತ್ತು ಪರಮಾತ್ಮ ತಂದೆ ಅತಿ ಸೂಕ್ಷ್ಮ ಆಗಿದ್ದಾರೆ. ಆತ್ಮ ಶರೀರದಿಂದ ಹೇಗೆ ಹೊರಗಡೆ ಹೋಗುತ್ತದೆ ಅನ್ನುವುದು ಯಾರಿಗೂ ಗೊತ್ತೇ ಆಗುವುದಿಲ್ಲ. ಆತ್ಮ ಅಂತೂ ಇದೆ ಅಂದ ಮೇಲೆ ಆತ್ಮದ ಸಾಕ್ಷಾತ್ಕಾರ ಆಗುತ್ತದೆ. ಆತ್ಮದ ಸಾಕ್ಷಾತ್ಕಾರ ಆದರೂ ಕೂಡ ಏನು ಲಾಭ ಆಯಿತು? ಆತ್ಮ ನಕ್ಷತ್ರದಂತೆ ಸೂಕ್ಷ್ಮವಾಗಿದೆ. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಹೇಗೆ ನೀವು ಆತ್ಮ ಆಗಿದ್ದೀರೋ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಆತ್ಮ ಆಗಿದ್ದಾರೆ. ಆದರೆ ಪರಮಾತ್ಮ ತಂದೆಗೆ ಸರ್ವಶ್ರೇಷ್ಠ ಆತ್ಮ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಎಂದೂ ಕೂಡ ಜನನ ಮರಣದ ಚಕ್ರದಲ್ಲಿ ಬರುವುದಿಲ್ಲ. ಆತ್ಮ ಜನನ ಮರಣ ಚಕ್ರದಿಂದ ಮುಕ್ತ ಆದಾಗ ಆತ್ಮಕ್ಕೆ ಶ್ರೇಷ್ಠ ಎಂದು ಕರೆಯಬಹುದು. ಇನ್ನು ಮುಕ್ತಿಧಾಮಕ್ಕೆ ಎಲ್ಲರೂ ಪವಿತ್ರರಾಗಿ ವಾಪಸ್ ಹೋಗಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮುಕ್ತಿಧಾಮಕ್ಕೆ ಹೋಗುವಂತಹ ಆತ್ಮರಲ್ಲೂ ಕೂಡ ನಂಬರ್ ವಾರ್ ಆತ್ಮರಿದ್ದಾರೆ. ನೀವೆಲ್ಲರೂ ನಂಬರ್ ವಾರ್ ಆಗಿ ಮುಕ್ತಿಧಾಮಕ್ಕೆ ಹೋಗುತ್ತೀರಾ. ಯಾರ ಪಾತ್ರ ಹೀರೋ ಹೀರೋಯಿನ್ನ ಪಾತ್ರ ಆಗಿದೆಯೋ ಅವರು ಮೊದಲು ಹೋಗುತ್ತಾರೆ. ಆತ್ಮರಂತೂ ನಂಬರ್ ವಾರ್ ಆಗಿದ್ದಾರೆ ತಾನೆ. ಲೌಕಿಕ ಜಗತ್ತಿನ ಸ್ಥೂಲ ನಾಟಕದಲ್ಲಿ ಕೆಲವರು ಬಹಳ ಸಂಬಳವನ್ನು ತೆಗೆದುಕೊಳ್ಳುತ್ತಾರೆ, ಕೆಲವರು ಕಡಿಮೆ ಸಂಬಳವನ್ನು ಪಡೆದುಕೊಳ್ಳುತ್ತಾರೆ. ಲಕ್ಷ್ಮಿ ಮತ್ತು ನಾರಾಯಣರ ಆತ್ಮಕ್ಕೆ ಮನುಷ್ಯಾತ್ಮರಲ್ಲೇ ಸರ್ವಶ್ರೇಷ್ಠ ಆತ್ಮರು ಎಂದು ಕರೆಯಲಾಗುತ್ತದೆ. ಬಲೆ ಎಲ್ಲರೂ ಪವಿತ್ರರಾಗುತ್ತಾರೆ. ಆದರೂ ಕೂಡ ಎಲ್ಲರ ಪಾತ್ರ ನಂಬರ್ ವಾರ್ ಆಗಿದೆ. ಕೆಲವರು ಮಹಾರಾಜ ಆಗುತ್ತಾರೆ, ಕೆಲವರು ದಾಸಿಯರಾಗುತ್ತಾರೆ, ಕೆಲವರು ಪ್ರಜೆಗಳಾಗುತ್ತಾರೆ. ನೀವು ಪಾತ್ರಧಾರಿಗಳಾಗಿದ್ದೀರಾ. ನಿಮಗೆ ಗೊತ್ತಿದೆ, ಎಲ್ಲಾ ದೇವತೆಗಳು ನಂಬರ್ ವಾರ್ ಆಗಿದ್ದಾರೆ. ಇಷ್ಟೆಲ್ಲಾ ದೇವತೆಗಳು ನಂಬರ್ ವಾರ್ ಆಗಿದ್ದಾರೆ. ಯಾರು ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಾರೋ ಅವರು ಶ್ರೇಷ್ಠ ಆತ್ಮ ಆಗುತ್ತಾರೆ ಮತ್ತು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ನಾವು ಹೇಗೆ 84 ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ಮಾತಿನ ಸ್ಮೃತಿ ಈಗ ನಿಮಗೆ ಬಂದಿದೆ. ಈಗ ನಾವು ಪರಮಾತ್ಮ ತಂದೆಯ ಬಳಿ ಹೋಗಬೇಕು. ಮಕ್ಕಳಿಗೆ ಖುಷಿ ಕೂಡ ಇದೆ ಮತ್ತು ನಶೆ ಕೂಡ ಇದೆ. ಎಲ್ಲರೂ ಹೇಳುತ್ತಾರೆ, ನಾವು ನರನಿಂದ ನಾರಾಯಣ ಆಗುತ್ತೇವೆ, ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಎಂದು. ನರನಿಂದ ನಾರಾಯಣ ಆಗಬೇಕು ಅಥವಾ ವಿಶ್ವಕ್ಕೆ ಮಾಲೀಕರಾಗಬೇಕು ಅಂದರೆ ಪುನಃ ಆ ರೀತಿ ಪುರುಷಾರ್ಥವನ್ನು ಮಾಡಬೇಕು. ಪುರುಷಾರ್ಥಕ್ಕನುಸಾರವಾಗಿ ನಂಬರ್ ವಾರಾಗಿ ನೀವು ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಎಲ್ಲರಿಗೂ ನಂಬರ್ ವಾರಾಗಿ ಪಾತ್ರ ಸಿಕ್ಕಿದೆ. ಈ ನಾಟಕ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಈಗ ಪರಮಾತ್ಮ ತಂದೆ ನಿಮಗೆ ಶ್ರೇಷ್ಠ ಮತವನ್ನು ನೀಡುತ್ತಾರೆ. ಹೇಗಾದರೂ ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ. ಪಾಪದ ಹೊರೆ ತಲೆಯ ಮೇಲೆ ಬಹಳಷ್ಟು ಇದೆ. ಹೇಗಾದರೂ ಮಾಡಿ ಆ ಪಾಪದ ಹೊರೆಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಆಗ ಆತ್ಮ ಪವಿತ್ರ ಆಗುತ್ತದೆ. ನೀವು ತಮೋ ಪ್ರಧಾನ ಆತ್ಮರಾಗಿದ್ದೀರಾ ಅಂದ ಮೇಲೆ ಈಗ ಪುನಃ ನೀವೇ ಸತೋ ಪ್ರಧಾನ ಆತ್ಮರಾಗಬೇಕು. ಈ ಸಮಯದಲ್ಲಿ ಭಾರತ ದೇಶ ಬಹಳಷ್ಟು ಕಂಗಾಲಾಗಿದೆ. ಈ ಆಟ ಭಾರತದಲ್ಲೇ ನಡೆಯುತ್ತದೆ. ಇನ್ನು ಅನ್ಯ ಧರ್ಮ ಸ್ಥಾಪಕರು ಕೇವಲ ಧರ್ಮವನ್ನು ಸ್ಥಾಪನೆ ಮಾಡಲು ಬರುತ್ತಾರೆ. ಧರ್ಮ ಸ್ಥಾಪನೆಯನ್ನು ಮಾಡಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ
ಅಂತ್ಯದಲ್ಲಿ ಎಲ್ಲರೂ ತಮೋಪ್ರಧಾನರಾಗುತ್ತಾರೆ. ನೀವೀಗ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಭಾರತ ದೇಶ ಬಹಳ ಶ್ರೇಷ್ಠ ದೇಶ ಆಗಿತ್ತು ಅನ್ನುವುದು ನಿಮಗೆ ಗೊತ್ತಿದೆ. ಈಗ ಭಾರತ ದೇಶ ಎಷ್ಟೊಂದು ಬಡ ದೇಶ ಆಗಿದೆ. ಬಡವರಿಗೆ ಎಲ್ಲರೂ ಸಹಾಯವನ್ನು ಮಾಡುತ್ತಾರೆ. ಪ್ರತಿಯೊಂದು ಮಾತಿನಲ್ಲೂ ಭಿಕ್ಷೆಯನ್ನು ಬೇಡುತ್ತಿರುತ್ತಾರೆ. ಮೊದಲಿನ ಕಾಲದಲ್ಲಿ ಬಹಳಷ್ಟು ಆಹಾರ ಧಾನ್ಯ ಇಲ್ಲಿಂದ ವಿದೇಶಕ್ಕೆ ಹೋಗುತ್ತಿತ್ತು. ಈಗ ಭಾರತ ದೇಶ ಬಡ ದೇಶ ಆಗಿದೆ. ಆದ್ದರಿಂದ ಎಷ್ಟೆಲ್ಲ ಆಹಾರ ಧಾನ್ಯವನ್ನು ವಿದೇಶದವರು ತೆಗೆದುಕೊಂಡು ಹೋಗಿದ್ದಾರೋ ಈಗ ಅದರ ರಿಟರ್ನ್ ಸರ್ವಿಸ್ ಅನ್ನು ಮಾಡುತ್ತಿದ್ದಾರೆ. ಅಂದರೆ ಆ ಆಹಾರ ಧಾನ್ಯವನ್ನು ವಾಪಸ್ ಕೊಡುತ್ತಿದ್ದಾರೆ. ಅಂದ ಮೇಲೆ ಎಷ್ಟೆಲ್ಲ ಆಹಾರ ಧಾನ್ಯವನ್ನು ತೆಗೆದುಕೊಂಡು ಹೋಗಿದ್ದರೋ ಈಗ ಅದೇ ಸಾಲದ ರೂಪದಲ್ಲಿ ವಾಪಸ್ ಸಿಗುತ್ತಾ ಇದೆ. ಕೃಷ್ಣ ಮತ್ತು ಕ್ರಿಶ್ಚಿಯನ್ ಅನ್ನುವ ಎರಡೂ ಶಬ್ದ ಒಂದೇ ರಾಶಿಯ ಶಬ್ದ ಆಗಿದೆ. ಕ್ರಿಶ್ಚಿಯನ್ನರು ಭಾರತವನ್ನು ನುಂಗಿಬಿಟ್ಟಿದ್ದಾರೆ. ಅಂದರೆ ಭಾರತದ ಸಂಪತ್ತನ್ನು ನುಂಗಿದ್ದಾರೆ. ಈಗ ಪುನಃ ನಾಟಕದ ಅನುಸಾರ ಅವರು ಪರಸ್ಪರ ಹೊಡೆದಾಡುತ್ತಿದ್ದಾರೆ, ಜಗಳವನ್ನು ಮಾಡುತ್ತಿದ್ದಾರೆ. ಈಗ ಬೆಣ್ಣೆ ಮಕ್ಕಳಾದ ನಿಮಗೆ ಪ್ರಾಪ್ತಿಯಾಗುತ್ತದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ಶ್ರೀಕೃಷ್ಣನ ಬಾಯಲ್ಲಿ ಬೆಣ್ಣೆ ಇತ್ತು ಎಂದು ತಿಳಿದುಕೊಳ್ಳಬೇಡಿ. ಶಾಸ್ತ್ರದಲ್ಲಿ ಕೃಷ್ಣನ ಬಾಯಲ್ಲಿ ಬೆಣ್ಣೆ ಇತ್ತು ಎಂದು ಬರೆದಿದ್ದಾರೆ. ಇಡೀ ಜಗತ್ತು ಶ್ರೀಕೃಷ್ಣನ ಕೈಗೆ ಬರುತ್ತದೆ. ಅಂದರೆ ಇಡೀ ಜಗತ್ತು ಅನ್ನುವ ಬೆಣ್ಣೆ ಶ್ರೀಕೃಷ್ಣನ ಕೈಯಲ್ಲಿ ಇರುತ್ತದೆ. ನೀವೀಗ ಇಡೀ ವಿಶ್ವಕ್ಕೂ ಮಾಲೀಕರಾಗುತ್ತೀರಾ. ಮಕ್ಕಳಾದ ನಿಮಗೆ ಗೊತ್ತಿದೆ, ನಾವೇ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿಯಾಗಬೇಕು. ನಿಮ್ಮ ಹೆಜ್ಜೆ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆ ಆಗುತ್ತದೆ. ಕೇವಲ ಒಬ್ಬ ಲಕ್ಷ್ಮಿ ಮತ್ತು ನಾರಾಯಣನ ರಾಜ್ಯ ಇರಲಿಲ್ಲ. ಲಕ್ಷ್ಮೀ ನಾರಾಯಣರ ಮನೆತನ ಇತ್ತು ತಾನೆ. ಯಥಾ ರಾಜಾರಾಣಿ ತಥಾ ಪ್ರಜಾ. ಎಲ್ಲರ ಪಾದದಲ್ಲೂ ಪದ್ಮ ಇರುತ್ತದೆ. ಅಂದರೆ ಪ್ರತಿಯೊಬ್ಬರೂ ಕೂಡ ಪದುಮಾ ಪದಂಪತಿಗಳಾಗಿರುತ್ತಾರೆ. ಸತ್ಯಯುಗದಲ್ಲಿ ಅಪಾರ ಧನ ಸಂಪತ್ತು ಇರುತ್ತದೆ. ಕಲಿಯುಗದಲ್ಲಿ ಹಣಕ್ಕೋಸ್ಕರ ಎಷ್ಟೊಂದು ಪಾಪವನ್ನು ಮಾಡುತ್ತಾರೆ. ಸತ್ಯಯುಗದಲ್ಲಿ ಹಣಕ್ಕೋಸ್ಕರ ಯಾರು ಯಾವುದೇ ಪ್ರಕಾರದ ಪಾಪದ ಕಾರ್ಯವನ್ನು ಮಾಡುವುದಿಲ್ಲ. ಏಕೆಂದರೆ ಸತ್ಯಯುಗದಲ್ಲಿ ಅಪಾರ ಧನ ಸಂಪತ್ತು ಇರುತ್ತದೆ. ಅಲ್ಲಾ ಅವಲುದ್ದೀನನ ಆಟವನ್ನು ತೋರಿಸುತ್ತಾರೆ. ಅಲ್ಲಾಹ ಅವಲುದ್ದೀನನ್ನು ಸ್ಥಾಪನೆ ಮಾಡುತ್ತಾರೆ. ಅಂದರೆ ಪರಮಾತ್ಮ ತಂದೆ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಸೆಕೆಂಡ್ ನಲ್ಲಿ ಮಕ್ಕಳಿಗೆ ಜೀವನ್ ಮುಕ್ತಿಯನ್ನು ನೀಡುತ್ತಾರೆ. ಸೆಕೆಂಡ್ ನಲ್ಲಿ ಸಾಕ್ಷಾತ್ಕಾರ ಆಗುತ್ತದೆ. ಕುಬೇರನ ಖಜಾನೆಯನ್ನು ತೋರಿಸುತ್ತಾರೆ ತಾನೆ. ಮೀರಾ ಶ್ರೀಕೃಷ್ಣನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾ ಸಾಕ್ಷಾತ್ಕಾರದಲ್ಲಿ ಕೃಷ್ಣನ ಜೊತೆಗೆ ನೃತ್ಯವನ್ನು ಮಾಡುತ್ತಿದ್ದರು. ಆದರೆ ಅದೆಲ್ಲ ಭಕ್ತಿ ಮಾರ್ಗ ಆಗಿತ್ತು. ಇಲ್ಲಿ ಭಕ್ತಿ ಮಾರ್ಗದ ಯಾವ ಮಾತು ಇಲ್ಲ. ನೀವೀಗ ವೈಕುಂಠಕ್ಕೆ ಪ್ರತ್ಯಕ್ಷದಲ್ಲಿ ಹೋಗಿ ವೈಕುಂಠದಲ್ಲಿ ಪ್ರತ್ಯಕ್ಷದಲ್ಲಿ ರಾಜ್ಯವನ್ನು ಆಳುತ್ತೀರಾ. ಭಕ್ತಿ ಮಾರ್ಗದಲ್ಲಿ ಕೇವಲ ಸಾಕ್ಷಾತ್ಕಾರ ಆಗುತ್ತದೆ. ಈ ಸಮಯದಲ್ಲಿ ಮಕ್ಕಳಾದ ನಿಮಗೆ ಗುರಿ ಉದ್ದೇಶದ ಸಾಕ್ಷಾತ್ಕಾರ ಆಗುತ್ತದೆ. ನಿಮಗೆ ಗೊತ್ತಿದೆ ಈಗ ನಾವು ಈ ರೀತಿ ದೇವತೆಗಳಾಗುತ್ತೇವೆ ಎಂದು. ಮಕ್ಕಳಾದ ನೀವೇ ತಂದೆಯನ್ನು ಮರೆತು ಬಿಡುತ್ತೀರಾ. ಆದ್ದರಿಂದ ನಿಮಗೆ ಬ್ಯಾಡ್ಜ್ ಅನ್ನು ನೀಡಲಾಗಿದೆ. ಈಗ ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಮಗೆ ಎಷ್ಟೊಂದು ಖುಷಿ ಇರಬೇಕು. ನಾನು ಬೇಹದ್ದಿನ ತಂದೆಗೆ ಮಗು ಆಗಿದ್ದೇನೆ ಅನ್ನುವ ಮಾತನ್ನು ಗಳಿಗೆ ಗಳಿಗೆಗೂ ಪಕ್ಕಾ ಮಾಡಿಕೊಳ್ಳಬೇಕು. ಆದರೆ ಮಾಯೆ ವಿರೋಧವನ್ನೂ ಕೂಡ ಮಾಡುತ್ತದೆ. ಮಾಯೆಯ ವಿರೋಧ ನಡೆದಾಗ ಖುಷಿ ಮಾಯ ಆಗುತ್ತದೆ. ಮಾಯೆ ವಿರೋಧವನ್ನು ಮಾಡಿ ಖುಷಿಯನ್ನು ಮಾಯ ಮಾಡಿಬಿಡುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಪರಮಾತ್ಮ ತಂದೆ ನನ್ನನ್ನು ವಿಶ್ವಕ್ಕೆ ಮಾಲೀಕನನ್ನಾಗಿ ಮಾಡುತ್ತಾರೆ ಅನ್ನುವ ನಶೆ ಇರುತ್ತದೆ. ಪುನಃ ಮಾಯೆ ತಂದೆಯ ನೆನಪನ್ನು ಮರೆಸುತ್ತದೆ. ತಂದೆಯ ನೆನಪನ್ನು ಮಾಯೆ ಮರೆಸಿದಾಗ ನಿಮ್ಮ ಮೂಲಕ ಯಾವುದಾದರೂ ಒಂದು ವಿಕರ್ಮ ಆಗುತ್ತದೆ. ಈಗ ಮಕ್ಕಳಿಗೆ ಸ್ಮೃತಿ ಬಂದಿದೆ. ನಾನೇ 84 ಜನ್ಮವನ್ನು ಪಡೆದುಕೊಂಡಿದ್ದೇನೆ. ನನ್ನನ್ನು ಬಿಟ್ಟು ಬೇರೆ ಯಾರು 84 ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಈ ಎಲ್ಲಾ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು. ಎಷ್ಟು ಜಾಸ್ತಿ ಸಮಯ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ. ನೀವೀಗ ಪುನಃ ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳಬೇಕು. ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಬೇಕು. ಚಾರಿತ್ರ್ಯ ನಿರ್ಮಾಣ ಮನೆಯಿಂದಲೇ ಪ್ರಾರಂಭ ಎಂದು ಹೇಳುತ್ತಾರೆ. ಮೊದಲು ತಾವು ಸ್ವಯಂ ತೀರ್ಥಯಾತ್ರೆಗೆ ಹೋಗುತ್ತಾರೆ. ನಂತರ ಪುನಃ ತಮ್ಮ ಮಿತ್ರ ಸಂಬಂಧಿ ಮುಂತಾದವರನ್ನು ಒಟ್ಟಿಗೆ ಕರೆದುಕೊಂಡು ತೀರ್ಥಯಾತ್ರೆಗೆ ಹೋಗುತ್ತಾರೆ. ನೀವೀಗ ಎಲ್ಲರಿಗೂ ಪ್ರೀತಿಯಿಂದ ಈ ಜ್ಞಾನವನ್ನು ತಿಳಿಸಬೇಕು.
ಎಲ್ಲರೂ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಒಂದೇ ಮನೆಯಲ್ಲಿ ತಂದೆ ಜ್ಞಾನವನ್ನು ಅರ್ಥ ಮಾಡಿಕೊಂಡರೆ ಮಗ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಮಾತ್ಪಿತ ಮಕ್ಕಳಿಗೆ ಅನೇಕ ಬಾರಿ ಹೇಳುತ್ತಾರೆ, ಈ ಹಳೆಯ ಜಗತ್ತಿನ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡಬೇಡಿ ಎಂದು. ಆದರೂ ಕೂಡ ಮಕ್ಕಳು ತಂದೆ ತಾಯಿಯ ಮಾತನ್ನು ಕೇಳುವುದೇ ಇಲ್ಲ. ತಂದೆ ತಾಯಿಗೆ ಕಾಟವನ್ನು ಕೊಡುತ್ತಿರುತ್ತಾರೆ, ತಂದೆ ತಾಯಿಗೆ ಕಷ್ಟವನ್ನು ಕೊಡುತ್ತಿರುತ್ತಾರೆ. ಯಾರು ದೈವಿ ವೃಕ್ಷದಲ್ಲಿ ಇರುವಂತಹ ಆತ್ಮರಾಗಿದ್ದಾರೋ, ದೈವಿ ವೃಕ್ಷದ ಆತ್ಮರು ಪುನಃ ಈ ಜ್ಞಾನ ಮಾರ್ಗಕ್ಕೆ ಬಂದು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಈ ಧರ್ಮ ಹೇಗೆ ಸ್ಥಾಪನೆ ಆಗುತ್ತದೆ ನೋಡಿ. ಹೇಗೆ ದೇವತಾ ಧರ್ಮದ ಸ್ಯಾಂಪ್ಲಿಂಗ್ ನಡೆಯುತ್ತದೆಯೋ ಆ ರೀತಿ ಅನ್ಯ ಧರ್ಮದ ಸ್ಯಾಂಪ್ಲಿಂಗ್ ನಡೆಯುವುದಿಲ್ಲ. ಅನ್ಯ ಧರ್ಮ ಸ್ಥಾಪಕರು ಮೇಲಿನಿಂದ ಈ ಸೃಷ್ಟಿಗೆ ಬರುತ್ತಾರೆ. ಅವರು ಈ ಸೃಷ್ಟಿಗೆ ಬಂದ ನಂತರ ಆ ಧರ್ಮದ ಅನ್ಯ ಆತ್ಮರೂ ಕೂಡ ಈ ಸೃಷ್ಟಿಗೆ ಬರುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಸ್ಥಾಪನೆಯ ಕಾರ್ಯವನ್ನು ಮಾಡುತ್ತಾರೆ ಮತ್ತು ಪುನಃ ಎಲ್ಲರನ್ನು ಪಾವನರನ್ನಾಗಿ ಮಾಡಿ ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆಗೆ ಸದ್ಗುರು, ಮುಕ್ತಿದಾತ ಎಂದು ಕರೆಯಲಾಗುತ್ತದೆ. ಸತ್ಯಗುರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಮನುಷ್ಯರು ಎಂದೂ ಯಾರಿಗೂ ಸದ್ಗತಿಯನ್ನು ನೀಡುವುದಿಲ್ಲ. ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಆ ಪರಮಾತ್ಮ ತಂದೆಗೆ ಸದ್ಗುರು ಎಂದು ಕರೆಯಲಾಗುತ್ತದೆ. ಭಾರತ ದೇಶಕ್ಕೆ ಸತ್ಯದ ದೇಶ ಅಂದರೆ ಸತ್ಯುಗ ಎಂದು ಕರೆಯಲಾಗುತ್ತಿತ್ತು. ಪರಮಾತ್ಮ ತಂದೆ ಭಾರತ ದೇಶವನ್ನು ಸತ್ಯದ ಜಗತ್ತನ್ನಾಗಿ ಮಾಡುತ್ತಾರೆ. ರಾವಣ ಅಸತ್ಯ ಜಗತ್ತನ್ನು ನಿರ್ಮಾಣ ಮಾಡುತ್ತಾನೆ. ಜಗತ್ತಿನ ಜನ ಪರಮಾತ್ಮ ತಂದೆಯ ಬಗ್ಗೆ ಅನೇಕ ಅಸತ್ಯ ಮಾತನ್ನು ಹೇಳುತ್ತಾರೆ. ದೇವತೆಗಳ ಬಗ್ಗೆ ಕೂಡ ಅಸತ್ಯ ಮಾತನ್ನು ಹೇಳುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ ಎಂದು. ಇದಕ್ಕೆ ವೇಶ್ಯಾಲಯ ಎಂದು ಕರೆಯಲಾಗುತ್ತದೆ. ಸತ್ಯುಗ ಶಿವಾಲಯ ಆಗಿದೆ. ಸತ್ಯುಗ ಶಿವಾಲಯ ಆಗಿತ್ತು ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ. ಜಗತ್ತಿನ ಜನ ತಮ್ಮ ಮತದಂತೆ ನಡೆಯುತ್ತಾರೆ. ಜಗತ್ತಿನ ಜನ ತಮ್ಮ ಮತವನ್ನು ನಡೆಸುತ್ತಾರೆ. ತಮ್ಮ ಮತದಂತೆ ನಡೆದು ಎಷ್ಟೊಂದು ಜಗಳವನ್ನು ಮಾಡುತ್ತಿರುತ್ತಾರೆ, ಹೊಡೆದಾಡುತ್ತಿರುತ್ತಾರೆ. ಈ ಕಲಿಯುಗದಲ್ಲಿ ಎಷ್ಟೊಂದು ಜಗಳವನ್ನು ಮಾಡುತ್ತಿರುತ್ತಾರೆ, ಹೊಡೆದಾಡುತ್ತಿರುತ್ತಾರೆ. ಮಕ್ಕಳು ತಾಯಿಯನ್ನು ಸಾಯಿಸಲು ತಡವನ್ನು ಮಾಡುವುದಿಲ್ಲ. ಮಕ್ಕಳು ತಾಯಿಗೆ ಹೊಡೆಯಲು ಕೂಡ ತಡವನ್ನು ಮಾಡುವುದಿಲ್ಲ. ಪತಿ ಪತ್ನಿಯನ್ನು ಸಾಯಿಸಲು ಅಥವಾ ಪತ್ನಿಗೆ ಹೊಡೆಯಲು ತಡವನ್ನು ಮಾಡುವುದಿಲ್ಲ. ಒಬ್ಬರು ಇನ್ನೊಬ್ಬರನ್ನು ಕತ್ತಿಯಿಂದ ಕಟ್ ಮಾಡಿ ಬಿಡುತ್ತಾರೆ. ಮಗ ನೋಡುತ್ತಾನೆ, ತಮ್ಮ ಲೌಕಿಕ ತಂದೆಯ ಬಳಿ ಬಹಳಷ್ಟು ಧನ ಸಂಪತ್ತಿದೆ. ಆದರೆ ತಂದೆ ಮಗನಿಗೆ ಧನ ಸಂಪತ್ತನ್ನು ನೀಡದೇ ಇದ್ದಾಗ ಮಗ ತಂದೆಯನ್ನು ಸಾಯಿಸಲು ತಡವನ್ನು ಮಾಡುವುದಿಲ್ಲ. ಇದು ಎಂತಹ ಕೊಳಕು ಜಗತ್ತಾಗಿದೆ ನೋಡಿ. ನೀವೀಗ ಎಷ್ಟು ಶ್ರೇಷ್ಠರಾಗುತ್ತಿದ್ದೀರಾ. ನಿಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶ ಇದೆ. ಪತಿತ ಪಾವನ ಪರಮಾತ್ಮ ತಂದೆ, ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕೇವಲ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಪರಮಾತ್ಮ ತಂದೆ, ನೀವು ಬಂದು ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿ ಎಂದು ಯಾರೂ ತಂದೆಯನ್ನು ಕರೆಯುವುದಿಲ್ಲ. ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ಅಂದ ಮೇಲೆ ನಾವೇಕೆ ಸ್ವರ್ಗದಲ್ಲಿ ಇಲ್ಲ? ಪುನಃ ರಾವಣ ನಿಮ್ಮನ್ನು ನರಕದ ನಿವಾಸಿಯನ್ನಾಗಿ ಮಾಡುತ್ತಾನೆ. ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳಿರುವ ಕಾರಣ ಎಲ್ಲವನ್ನೂ ಮರೆತು ಬಿಟ್ಟಿದ್ದಾರೆ ಮತ್ತು ಎಷ್ಟೊಂದು ತಪ್ಪನ್ನು ಮಾಡಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೇ ಸ್ವರ್ಗಕ್ಕೆ ಮಾಲೀಕರಾಗಿದ್ದೀರಿ. ಈಗ ಪುನಃ ಈ ನಾಟಕ ಚಕ್ರದಲ್ಲಿ ಬಂದು ನರಕಕ್ಕೆ ಮಾಲೀಕರಾಗಿದ್ದೀರಾ. ಈಗ ಪುನಃ ನಿಮ್ಮನ್ನು ನಾನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರ ಆತ್ಮರೇ, ಮಕ್ಕಳಾದ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ. ಆಗ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ. ನೀವು ತಮೋ ಪ್ರಧಾನರಾಗಲು ಅರ್ಧ ಕಲ್ಪ ಬೇಕಾಗುತ್ತದೆ, ಇನ್ನು ಸಂಪೂರ್ಣ ಕಲ್ಪ ಬೇಕಾಗುತ್ತದೆ ಎಂದು ಹೇಳಬಹುದು. ತಮೋ ಪ್ರಧಾನರಾಗಲು ನಿಮಗೆ ಇಡೀ ಕಲ್ಪ ಬೇಕಾಗುತ್ತದೆ. ಏಕೆಂದರೆ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ. ಈ ಸಮಯದಲ್ಲಿ ನಿಮ್ಮಲ್ಲಿ ಯಾವ ಕಲೆಯೂ ಇಲ್ಲ. ನಾನು ನಿರ್ಗುಣಿಯಾಗಿದ್ದೇನೆ, ನನ್ನಲ್ಲಿ ಯಾವ ಗುಣವೂ ಇಲ್ಲ ಎಂದು ಹೇಳುತ್ತಾರೆ. ನಾನು ನಿರ್ಗುಣಿಯಾಗಿದ್ದೇನೆ, ನನ್ನಲ್ಲಿ ಗುಣ ಇಲ್ಲ ಅನ್ನುವ ಶಬ್ದದ ಅರ್ಥ ಎಷ್ಟು ಸ್ಪಷ್ಟವಾಗಿದೆ. ಈಗ ಪುನಃ ಜಗತ್ತಿನಲ್ಲಿ ನಿರ್ಗುಣಿ ಬಾಲಕರ ಸಂಸ್ಥೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಬಾಲಕರಲ್ಲಿ ಯಾವ ಗುಣವೂ ಇಲ್ಲ ಎಂದು ಹೇಳುತ್ತಾರೆ. ಒಂದು ವೇಳೆ ಬಾಲಕರಲ್ಲಿ ಗುಣ ಇರದೇ ಇದ್ದಿದ್ದರೆ ಬಾಲಕರನ್ನು ಮಹಾತ್ಮರಿಗಿಂತ ಶ್ರೇಷ್ಠರು ಎಂದು ಏಕೆ ಕರೆಯುತ್ತಿದ್ದರು? ಬಾಲಕರಿಗೆ ವಿಕಾರದ ಬಗ್ಗೆ ಗೊತ್ತಿರುವುದಿಲ್ಲ.
ಮಹಾತ್ಮರಿಗೆ ವಿಕಾರದ ಬಗ್ಗೆ ಗೊತ್ತಿರುತ್ತದೆ. ಆದ್ದರಿಂದ ಬಾಲಕರು ಮಹಾತ್ಮರಿಗಿಂತ ಶ್ರೇಷ್ಠರು ಎಂದು ಹೇಳುತ್ತಾರೆ. ಎಷ್ಟೊಂದು ತಪ್ಪು ಶಬ್ದವನ್ನು ಜಗತ್ತಿನ ಜನ ಮಾತನಾಡುತ್ತಾರೆ. ಮಾಯೆ ಎಲ್ಲರನ್ನೂ ಅಸತ್ಯವಂತರನ್ನಾಗಿ ಮಾಡುತ್ತದೆ. ಮಾಯೆ ಎಲ್ಲರನ್ನೂ ಅಸತ್ಯವಂತರನ್ನಾಗಿ ಮಾಡಿಬಿಟ್ಟಿದೆ. ಭಗವದ್ಗೀತೆಯನ್ನು ಓದುತ್ತಾರೆ. ಗೀತೆಯನ್ನು ಓದಿ ಹೇಳುತ್ತಾರೆ, ಭಗವಾನ್ ವಾಚ್ ಆಗಿದೆ, ಕಾಮ ಮಹಾಶತ್ರು ಆಗಿದೆ. ಈ ಕಾಮ ವಿಕಾರ ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ನೀಡುತ್ತದೆ ಎಂದು. ಆದರೆ ಪುನಃ ಪವಿತ್ರರಾಗುವ ಮಾತಿನಲ್ಲಿ ಎಷ್ಟೊಂದು ವಿಘ್ನವನ್ನು ಹಾಕುತ್ತಾರೆ. ಕಾಮ ಮಹಾಶತ್ರು ಎಂದು ಓದಿ ಪುನಃ ಪವಿತ್ರತೆಯ ವಿಷಯದಲ್ಲಿ ವಿಘ್ನವನ್ನು ಹಾಕುತ್ತಾರೆ. ತಮ್ಮ ಮಗ ಮದುವೆಯನ್ನು ಮಾಡಿಕೊಳ್ಳದೇ ಇದ್ದರೆ ತಂದೆ ಎಷ್ಟೊಂದು ಸಿಟ್ಟನ್ನು ಮಾಡಿಕೊಳ್ಳುತ್ತಾರೆ. ತಂದೆ ಹೇಳುತ್ತಾರೆ, ಮಕ್ಕಳಾದ ನೀವು ಶ್ರೀಮತದಂತೆ ನಡೆಯಬೇಕು ಎಂದು. ಯಾರು ಕೂವಾಗುವಂತಹ ಆತ್ಮರು ಅಲ್ಲವೋ ಅವರಿಗೆ ನೀವು ಎಷ್ಟೇ ಜ್ಞಾನದ ಮಾತನ್ನು ತಿಳಿಸಿದರೂ ಕೂಡ ಅವರು ಎಂದೂ ನಿಮ್ಮ ಮಾತನ್ನು ಸ್ವೀಕಾರ ಮಾಡುವುದಿಲ್ಲ. ಕೆಲವೊಮ್ಮೆ ಮಕ್ಕಳು ಹೇಳುತ್ತಾರೆ, ನಾನು ಮದುವೆಯನ್ನು ಮಾಡಿಕೊಳ್ಳುವುದಿಲ್ಲ ಎಂದು. ಹೆಣ್ಣು ಮಕ್ಕಳು ನಾನು ಮದುವೆಯನ್ನು ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿದಾಗ ತಂದೆ ತಾಯಿ ಮಕ್ಕಳ ಮೇಲೆ ಎಷ್ಟೊಂದು ಅತ್ಯಾಚಾರವನ್ನು ಮಾಡುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾವಾಗ ನಾನು ಜ್ಞಾನ ಯಜ್ಞವನ್ನು ರಚನೆ ಮಾಡುತ್ತೇನೋ ಆಗ ಜಗತ್ತಿನ ಜನ ಈ ಜ್ಞಾನ ಯಜ್ಞದಲ್ಲಿ ಅನೇಕ ಪ್ರಕಾರದ ವಿಘ್ನವನ್ನು ಹಾಕುತ್ತಾರೆ. ಈ ಜ್ಞಾನ ಯಜ್ಞವನ್ನು ನಡೆಸಲು 3 ಹೆಜ್ಜೆ ಭೂಮಿಯನ್ನೂ ಕೂಡ ನೀಡುವುದಿಲ್ಲ. ಕೇವಲ ತಂದೆಯ ಮತದಂತೆ ನಡೆದು ನೀವು ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗುತ್ತೀರಾ. ಇಲ್ಲಿ ಪರಮಾತ್ಮ ತಂದೆ ನಿಮಗೆ ಬೇರೆ ಯಾವ ಮಾತಿನ ಕಷ್ಟವನ್ನೂ ಕೊಡುವುದಿಲ್ಲ. ಕೇವಲ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ. ಹೇಗೆ ಆತ್ಮರಾದ ನೀವು ಈ ಶರೀರದಲ್ಲಿ ಅವತರಿತ ಆಗಿದ್ದೀರೋ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಅವತರಿತ ಆಗಿದ್ದಾರೆ. ಅಂದ ಮೇಲೆ ಪುನಃ ಪರಮಾತ್ಮ ತಂದೆ ಹೇಗೆ ಮೀನಿನ ಅವತಾರ ಆಗಲು ಸಾಧ್ಯ ಮತ್ತು ಆಮೆಯ ಅವತಾರ ಆಗಲು ಸಾಧ್ಯ? ಪರಮಾತ್ಮ ತಂದೆಗೆ ಎಷ್ಟೊಂದು ನಿಂದನೆಯನ್ನು ಮಾಡುತ್ತಾರೆ. ಕಣ ಕಣದಲ್ಲೂ ಭಗವಂತ ಇದ್ದಾರೆ ಎಂದು ಹೇಳಿ ತಂದೆಗೆ ನಿಂದನೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನಗೂ ಕೂಡ ನಿಂದನೆಯನ್ನು ಮಾಡುತ್ತಾರೆ ಹಾಗೂ ದೇವತೆಗಳಿಗೂ ಕೂಡ ನಿಂದನೆಯನ್ನು ಮಾಡುತ್ತಾರೆ. ನಾನು ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ನಾನು ಬಂದು ಪುನಃ ಮಕ್ಕಳಾದ ನಿಮಗೆ ಆಸ್ತಿಯನ್ನು ನೀಡುತ್ತೇನೆ. ತಂದೆಯಾದ ನಾನು ನಿಮಗೆ ಆಸ್ತಿಯನ್ನು ನೀಡುತ್ತೇನೆ. ರಾವಣ ಪುನಃ ಶಾಪವನ್ನು ಕೊಡುತ್ತಾನೆ. ಇದು ಆಟ ಆಗಿದೆ. ಯಾರು ಶ್ರೀಮತದಂತೆ ನಡೆಯುವುದಿಲ್ಲವೋ ಅವರನ್ನು ನೋಡಿ ಅರ್ಥ ಮಾಡಿಕೊಳ್ಳಬೇಕು. ಇವರ ಅದೃಷ್ಟ ಅಷ್ಟೊಂದು ಶ್ರೇಷ್ಠ ಆಗಿಲ್ಲ. ಅದೃಷ್ಟವಂತ ಆತ್ಮರು ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಮತ್ತು ಪರಮಾತ್ಮ ತಂದೆಯ ಜೊತೆಗೆ ಮಾತನಾಡುತ್ತಾರೆ. ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ತಂದೆಯ ನೆನಪಿನ ಮೂಲಕ ಖುಷಿಯ ನಶೆ ಏರುತ್ತದೆ. ಯಾರು ಪಾಸ್ ವಿತ್ ಆನರ್ ಆಗುವಂತಹ ಆತ್ಮರಾಗಿದ್ದಾರೋ ಅವರೇ ರಾಜ್ಯದಾನಿಗೆ ಯೋಗ್ಯರಾಗಲು ಸಾಧ್ಯ. ಕೇವಲ ಒಬ್ಬ ಲಕ್ಷ್ಮೀನಾರಾಯಣರಷ್ಟೇ ರಾಜ್ಯವನ್ನು ಆಳುವುದಿಲ್ಲ. ಸಂಪೂರ್ಣ ಲಕ್ಷ್ಮೀನಾರಾಯಣರ ಮನೆತನವೇ ಇರುತ್ತದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಎಷ್ಟೊಂದು ಸ್ವಚ್ಛ ಬುದ್ಧಿವುಳ್ಳವರಾಗುತ್ತೀರಾ. ಇದಕ್ಕೆ ಸತ್ಸಂಗ ಎಂದು ಕರೆಯಲಾಗುತ್ತದೆ. ಸತ್ಸಂಗ ಒಂದೇ ಆಗಿದೆ. ಸತ್ಸಂಗ ಒಂದೇ ಇರುತ್ತದೆ. ಆ ಸತ್ಸಂಗದಲ್ಲಿ ಸತ್ಯ ಸತ್ಯ ತಂದೆ ಸತ್ಯ ಸತ್ಯವಾದ ಜ್ಞಾನವನ್ನು ನೀಡಿ ನಮ್ಮನ್ನು ಸತ್ಯದ ಜಗತ್ತಿಗೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಕಲ್ಪದ ಸಂಗಮ ಯುಗದಲ್ಲಿ ಸತ್ಯ ತಂದೆಯ ಸಂಘ ನಮಗೆ ಪ್ರಾಪ್ತಿಯಾಗುತ್ತದೆ. ಸ್ವರ್ಗದಲ್ಲಿ ಯಾವುದೇ ಪ್ರಕಾರದ ಸತ್ಸಂಗ ಇರುವುದಿಲ್ಲ. ಈಗ ನೀವು ಆತ್ಮಿಕ ರಕ್ಷಣಾ ದಳದ ಯೋಧರಾಗಿದ್ದೀರಾ. ನೀವೀಗ ಇಡೀ ವಿಶ್ವದ ನೌಕೆಯನ್ನು ಪಾರು ಮಾಡುತ್ತೀರಾ. ನೀವೀಗ ಸರ್ವರ ರಕ್ಷಣೆಯನ್ನು ಮಾಡುವಂತವರಾಗಿದ್ದೀರಾ. ಸರ್ವರ ರಕ್ಷಣೆಯನ್ನು ಮಾಡಲು ನಿಮಗೆ ಶ್ರೀಮತವನ್ನು ನೀಡುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ. ನಿಮ್ಮ ಮಹಿಮೆ ಬಹಳಷ್ಟು ಶ್ರೇಷ್ಠ ಆಗಿದೆ. ಪರಮಾತ್ಮ ತಂದೆಯ ಮಹಿಮೆ ಅಪರಂ ಅಪಾರ ಆಗಿದೆ. ಭಾರತದ ಅಪರಂ ಅಪಾರ ಆಗಿದೆ. ಭಾರತದ ಮಹಿಮೆ ಅಪರಂ ಅಪಾರ ಆಗಿದೆ. ಮಕ್ಕಳ ಮಹಿಮೆ ಕೂಡ ಅಪರಂ ಅಪಾರ ಆಗಿದೆ. ನೀವೀಗ ಬ್ರಹ್ಮಾಂಡಕ್ಕೆ ಮಾಲೀಕರಾಗುತ್ತೀರಾ ಮತ್ತು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ನಾನು ಕೇವಲ ಬ್ರಹ್ಮಾಂಡಕ್ಕೆ ಮಾತ್ರ ಮಾಲೀಕ ಆಗಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ. ನಿಮ್ಮ ಪೂಜೆ ಡಬ್ಬಲ್ ರೂಪದಲ್ಲಿ ನಡೆಯುತ್ತದೆ.
ಇರುತ್ತದೆ. ನಾನು ದೇವತೆ ಆಗುವುದಿಲ್ಲ, ಆದ್ದರಿಂದ ನನ್ನ ಪೂಜೆ ಡಬ್ಬಲ್ ರೂಪದಲ್ಲಿ ನಡೆಯುವುದಿಲ್ಲ. ಮಕ್ಕಳಾದ ನೀವು ನಂಬರ್ ವಾರಾಗಿ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಮತ್ತು ಖುಷಿಯಲ್ಲಿ ಇರಲು ಪುರುಷಾರ್ಥವನ್ನು ಮಾಡುತ್ತೀರಾ. ಈ ಶಿಕ್ಷಣದಲ್ಲಿ ಎಷ್ಟೊಂದು ಅಂತರ ಇದೆ. ಸತ್ಯಯುಗದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇರುತ್ತದೆ. ಸತ್ಯಯುಗದಲ್ಲಿ ಮಂತ್ರಿ ಇರುವುದಿಲ್ಲ. ಲಕ್ಷ್ಮೀ ನಾರಾಯಣರಿಗೆ ಭಗವಾನ್ ಭಗವತಿ ಎಂದು ಕರೆಯುತ್ತಾರೆ. ಅಂದ ಮೇಲೆ ಪುನಃ ಮಂತ್ರಿಯ ಸಲಹೆಯ ಅವಶ್ಯಕತೆ ಅವರಿಗೇನಿದೆ? ಯಾವಾಗ ರಾಜರು ಪತಿತ ರಾಜರಾಗುತ್ತಾರೋ ಆಗ ಮಂತ್ರಿಯನ್ನು ಇಟ್ಟುಕೊಳ್ಳುತ್ತಾರೆ. ಈಗ ಇದು ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಆಗಿದೆ. ಈಗ ಮಕ್ಕಳಾದ ನಿಮಗೆ ಈ ಹಳೆಯ ಜಗತ್ತಿನ ಬಗ್ಗೆ ವೈರಾಗ್ಯ ಬಂದಿದೆ. ಜ್ಞಾನ, ಭಕ್ತಿ, ವೈರಾಗ್ಯ ಎಂದು ಕರೆಯಲಾಗುತ್ತದೆ. ಕೇವಲ ಆತ್ಮಿಕ ತಂದೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಜ್ಞಾನದ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ, ಸರ್ವರ ಸದ್ಗತಿದಾತ ಆಗಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರ ಜೊತೆಗೆ ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ಮಾಡಬೇಕು. ಚಾರಿತ್ರ್ಯ ನಿರ್ಮಾಣ ಮನೆಯಿಂದಲೇ ಪ್ರಾರಂಭ. ಆದ್ದರಿಂದ ಎಲ್ಲರಿಗೂ ಪ್ರೀತಿಯಿಂದ ಜ್ಞಾನವನ್ನು ತಿಳಿಸಬೇಕು. ಸೆಕೆಂಡ್ ಪಾಯಿಂಟ್, ಈ ಹಳೆಯ ಜಗತ್ತಿನ ಬಗ್ಗೆ ಬೇಹದ್ದಿನ ವೈರಾಗಿಗಳಾಗಬೇಕು. ಕೆಟ್ಟದ್ದನ್ನು ನೋಡಬಾರದು, ಕೆಟ್ಟದ್ದನ್ನು ಕೇಳಬಾರದು. ನೀವೀಗ ಆ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಾ. ಆ ಪರಮಾತ್ಮ ತಂದೆ ನಮಗೆ ಕುಬೇರನ ಖಜಾನೆಯನ್ನು ನೀಡುತ್ತಿದ್ದಾರೆ ಅನ್ನುವ ಖುಷಿಯಲ್ಲೇ ಇರಬೇಕು. ಇಂದಿನ ವರದಾನ ಆಗಿದೆ. ಪ್ರತಿಯೊಂದು ಸಂಕಲ್ಪ, ಮಾತು ಮತ್ತು ಕರ್ಮವನ್ನು ಫಲದಾಯಕವನ್ನಾಗಿ ಮಾಡಿಕೊಳ್ಳುವಂತಹ ಆತ್ಮಿಕ ಪ್ರಭಾವಶಾಲಿಗಳಾಗಿ ಯಾವಾಗ ಯಾವುದಾದರೂ ಆತ್ಮದ ಸಂಪರ್ಕದಲ್ಲಿ ಬರುತ್ತೀರೋ ಆಗ ಆ ಆತ್ಮದ ಬಗ್ಗೆ ನಿಮ್ಮ ಮನಸ್ಸಿನ ಭಾವನೆಯಲ್ಲಿ ಸ್ನೇಹ, ಸಹಯೋಗ ಮತ್ತು ಕಲ್ಯಾಣದ ಪ್ರಭಾವಶಾಲಿ ಭಾವನೆ ಇರಬೇಕು. ಪ್ರತಿಯೊಂದು ಮಾತು ಅನ್ಯರಿಗೆ ಸಾಹಸವನ್ನು ತುಂಬುವಂತಹ, ಉತ್ಸಾಹವನ್ನು ನೀಡುವಂತಹ ಪ್ರಭಾವಶಾಲಿ ಮಾತಾಗಿರಬೇಕು. ಸಾಧಾರಣ ಮಾತಿನಲ್ಲಿ ನಿಮ್ಮ ಸಮಯ ವ್ಯರ್ಥ ಆಗಬಾರದು. ಅದೇ ರೀತಿ ಪ್ರತಿಯೊಂದು ಕರ್ಮ ಫಲದಾಯಕ ಆಗಿರಬೇಕು. ಬಲೆ ಸ್ವಯಂಗೋಸ್ಕರ ಆ ಕರ್ಮವನ್ನು ಮಾಡುತ್ತಿರಬಹುದು ಅಥವಾ ಅನ್ಯರಿಗೋಸ್ಕರ ಆ ಕರ್ಮವನ್ನು ಮಾಡುತ್ತಿರಬಹುದು. ಆದರೆ ಪರಸ್ಪರ ಎಲ್ಲಾ ರೂಪದಲ್ಲೂ ನಿಮ್ಮ ಮಾತು, ಕರ್ಮ, ವ್ಯವಹಾರ ಪ್ರಭಾವಶಾಲಿ ಆಗಿರಬೇಕು. ಸೇವೆಯನ್ನು ಮಾಡುವಾಗ ನಿಮ್ಮ ಸೇವೆ ಆತ್ಮಿಕ ಪ್ರಭಾವಶಾಲಿ ಸೇವೆ ಆಗಿರಬೇಕು. ಆಗ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಪಡಿಸುವುದಕ್ಕೋಸ್ಕರ ನೀವು ನಿಮಿತ್ತ ಆಗಲು ಸಾಧ್ಯ. ಇಂದಿನ ಸ್ಲೋಗನ್ ಆಗಿದೆ, ನೀವೀಗ ಎಂತಹ ಶುಭಚಿಂತಕ ಮಣಿಗಳಾಗಬೇಕು ಅಂದರೆ ನಿಮ್ಮ ಕಿರಣ ಇಡೀ ವಿಶ್ವಕ್ಕೆ ಪ್ರಕಾಶವನ್ನು ನೀಡುತ್ತಿರಬೇಕು. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೋಸ್ಕರ ನಿಮಿತ್ತರಾಗಿ ವರ್ತಮಾನ ಸಮಯಕ್ಕನುಸಾರವಾಗಿ ಶೀತಲತೆಯ ಶಕ್ತಿಯ ಮೂಲಕ ಪ್ರತಿ ಪರಿಸ್ಥಿತಿಯಲ್ಲೂ ನಿಮ್ಮ ಸಂಕಲ್ಪದ ಗತಿಯನ್ನು ಶೀತಲ ಮಾಡಿಕೊಳ್ಳಿ ಮತ್ತು ಧೈರ್ಯಶಾಲಿ ಮಾಡಿಕೊಳ್ಳಿ. ನಿಮ್ಮ ಪ್ರತಿಯೊಂದು ಮಾತು ಶೀತಲ ಆಗಿರಬೇಕು ಮತ್ತು ಧೈರ್ಯದಿಂದ ಕೂಡಿರುವ ಮಾತಾಗಿರಬೇಕು. ಒಂದು ವೇಳೆ ಸಂಕಲ್ಪ ಬಹಳ ತೀವ್ರ ಗತಿಯಿಂದ ಸ್ಪೀಡ್ ಆಗಿ ನಡೆಯುತ್ತಿದ್ದರೆ ನಿಮ್ಮ ಸಮಯ ಬಹಳಷ್ಟು ವ್ಯರ್ಥ ಆಗುತ್ತದೆ. ಆಗ ಸಂಕಲ್ಪವನ್ನು ಕಂಟ್ರೋಲ್ ಮಾಡಲು ನಿಮಗೆ ಸಾಧ್ಯ ಆಗುವುದಿಲ್ಲ, ಅಂದರೆ ಸಂಕಲ್ಪವನ್ನು ನಿಯಂತ್ರಣ ಮಾಡಲು ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಶೀತಲತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಿ. ಆಗ ವ್ಯರ್ಥದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುತ್ತೀರಾ. ಮತ್ತು ಏಕೆ, ಏನು ಅನ್ನುವ ಶಬ್ದ ಆಗ ಮನಸ್ಸಿನಲ್ಲಿ ಉತ್ಪನ್ನ ಆಗುವುದಿಲ್ಲ. ಆಗ ಏಕೆ, ಏನು, ಈ ರೀತಿ ಅಲ್ಲ ಆ ರೀತಿ ಅನ್ನುವ ವ್ಯರ್ಥದ ತೀವ್ರಗತಿಯ ಸಂಕಲ್ಪದಿಂದ ಸ್ವಯಂ ಮುಕ್ತ ಆಗಿ ಬಿಡುತ್ತೀರಾ. ಒಳ್ಳೆಯದು. ಓಂ ಶಾಂತಿ. ಮಹಿಮೆ ಅಪರ